ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಕೋರುತ್ತಾ ಇಂದಿನ ಈ ಆಳವಾದ ಅಧ್ಯಯನವನ್ನು ಆರಂಭಿಸೋಣ. ಖಂಡಿತ. ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹಾಗೂ ವಿಶ್ವಗುರು ಬಸವಣ್ಣನವರ ವಚನಗಳ ಒಳಹೊಕ್ಕು ನೋಡ್ತಾ ಇದ್ದೇವೆ. ಹೌದು. ಈ ವಿಶ್ಲೇಷಣೆ ಆರಂಭಿಸುವ ಮುನ್ನ ವಚನವನ್ನು ಒಮ್ಮೆ ಪೂರ್ತಿಯಾಗಿ ಓದುತ್ತೇನೆ. ಒಳ್ಳಿಹ ಮೈಲಾರನ ಒಳಗೆಲ್ಲ ಸಣಬು, ಹೊರಗಣ ಬಣ್ಣ ಕರಲೇಸಾಯಿತ್ತಯ್ಯ, ಶ್ವಾನನ ನಿದ್ರೆ ಅಜ್ಞಾನಿಯ ತಪದಂತೆ ಆಯಿತಯ್ಯ ಎನ್ನಮತಿ ಕೂಡಲ ಸಂಗಮದೇವ. ಅತ್ಯಂತ ಅರ್ಥಪೂರ್ಣವಾದ ವಚನ ಇದು. ನಿಜ. ಇಲ್ಲಿ ಮೊದಲಿಗೆ ಒಳ್ಳಿಹ ಮೈಲಾರ ಅನ್ನೋ ಪದಬಳಕೆ ಇದೆಯಲ್ಲ, ಅದು ಬಹಳ ಕುತೂಹಲ ಮೂಡಿಸುತ್ತೆ. ಇದರ ಅರ್ಥ ಏನು ಅಂತ ಸ್ವಲ್ಪ ವಿವರಿಸಬಹುದಾ? ಅಂದ್ರೆ ಈಗ ಜಾತ್ರೆಗಳಲ್ಲಿ ಮೈಲಾರದ ಗೊಂಬೆ ಅಂತ ಸಿಗುತ್ತೆ ನೋಡಿ, ಹೊರಗಿನಿಂದ ನೋಡಕ್ಕೆ ಬಹಳ ಆಕರ್ಷಕವಾಗಿ ಅತ್ಯಂತ ಸುಂದರವಾಗಿ ಕಾಣುವ ಬಣ್ಣದ ಗೊಂಬೆ ಇದು. ಓ, ಆ ಬಣ್ಣದ ಗೊಂಬೆಗಳು. ಹೌದು ಹೌದು. ಆದ್ರೆ ಅದರ ಒಳಗೆ ಏನಿರುತ್ತೆ? ಕೇವಲ ಸಣಬು ಅಥವಾ ಕಸ ತುಂಬಿರತ್ತೆ ಅಷ್ಟೇ. ಬಸವಣ್ಣನವರು ಇಲ್ಲಿ ಆ ಬಾಹ್ಯ ಆಡಂಬರ ಮತ್ತೆ ಆಂತರಿಕ ಶೂನ್ಯತೆಯ ನಡುವಿನ ವ್ಯತ್ಯಾಸವನ್ನು ಬಹಳ ಮಾರ್ಮಿಕವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅಂದ್ರೆ ಹೊರಗಿನಿಂದ ನಾವು ಎಷ್ಟೇ ಜ್ಞಾನಿಗಳಂತೆ ವೇಷ ಹಾಕಿದ್ರೂ ಒಳಗೆ ಸತ್ವ ಇಲ್ಲದಿದ್ರೆ ಪ್ರಯೋಜನ ಇಲ್ಲ ಅಂತ. ನಿಖರವಾಗಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ನಾವಿಲ್ಲಿ ಗಮನಿಸಬೇಕು. ಲಿಂಗಾಯತ ಧರ್ಮದ ಹಿನ್ನೆಲೆಯಲ್ಲಿ ನೋಡಿದಾಗ ಲಿಂಗಾಯತರ ಪ್ರಕಾರ ಶಿವ ಎಂದ್ರೆ ಆತನಿಗೆ ಆಕಾರ ಇಲ್ಲ. ಹೌದು, ನಿರಾಕಾರ ತತ್ವ. ನಿರಾಕಾರ, ಹೌದು. ಹಾಗಾಗಿ ಕೇವಲ ಆಕಾರಕ್ಕೆ ಅಥವಾ ಈ ಹೊರಗಿನ ಬಣ್ಣದ ಗೊಂಬೆಯಂತಹ ಆಡಂಬರಕ್ಕೆ ಜೋತು ಬೀಳುವುದು ವ್ಯರ್ಥ ಅನ್ನೋದಿದರ ಆಳವಾದ ಅರ್ಥ. ಒಳಗಿನಿಂದ ಶುದ್ಧವಾಗಿರಬೇಕು ಅನ್ನೋದವರ ಆಶಯ. ಬಹಳ ಸೊಗಸಾದ ವಿವರಣೆ. ಈ ಚರ್ಚೆಯನ್ನು ಇನ್ನಷ್ಟು ಆಳವಾಗಿ ಮುಂದುವರೆಸುವ ಮುನ್ನ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇನೆ. ಈಗ ವಚನದ 2ನೇ ಭಾಗದಲ್ಲಿ ಬರುವ ಆ ಶ್ವಾನನ ನಿದ್ರೆ ಮತ್ತು ಅಜ್ಞಾನಿಯ ತಪಸ್ಸು, ಈ ರೂಪಕಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ. ಖಂಡಿತ. ಈಗ ಶ್ವಾನ ಅಂದ್ರೆ ನಾಯಿ. ನಾಯಿಯ ನಿದ್ದೆ ಹೇಗಿರುತ್ತೆ ಗಮನಿಸಿದಿರಾ? ಹೌದು, ಸಣ್ಣ ಸದ್ದಿಗೂ ತಕ್ಷಣ ಎದ್ದು ಬಿಡುತ್ತೆ. ಅದೇ, ಒಂದು ಸಣ್ಣ ಒಣಗಿದ ಎಲೆ ಬಿದ್ರೂ ನಾಯಿ ತಕ್ಷಣ ಎಚ್ಚರಗೊಳ್ಳುತ್ತೆ. ನಮ್ಮ ಏಕಾಗ್ರತೆ ಕೂಡ ಅಷ್ಟೇ ದುರ್ಬಲವಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಸಣ್ಣ ಸಣ್ಣ ವಿಚಾರಗಳಿಗೂ ನಮ್ಮ ಮನಸ್ಸು ವಿಚಲಿತವಾಗುತ್ತೆ ಅನ್ನೋದು ಅವರ ಕಳಕಳಿ ಅಲ್ವೇ? ಹೌದು. ಆ ಮನಸ್ಸಿನ ಚಂಚಲತೆಯನ್ನೇ ಮುಂದುವರೆಸ್ತಾ ಅಜ್ಞಾನಿಯ ತಪಸ್ಸು ಅನ್ನೋ ಮಾತನ್ನು ತರ್ತಾರೆ. ಅಜ್ಞಾನಿಯಾದವನು ಎಷ್ಟೇ ಕಠಿಣ ತಪಸ್ಸು ಮಾಡಿದ್ರೂ ಅವನಲ್ಲಿ ಅರಿವಿರಲ್ಲ, ಯಾವುದೇ ಏಕಾಗ್ರತೆ ಇರಲ್ಲ. ಅದು ಕೇವಲ ತೋರಿಕೆಗೆ ಮಾತ್ರ ಸೀಮಿತ ಆಗಿರುತ್ತೆ. ನಿಜ. ಇಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಬಸವಣ್ಣನವರು ಬೇರೆಯವರನ್ನು ಟೀಕಿಸ್ತಾ ಇಲ್ಲ. ಕೂಡಲ ಸಂಗಮ ದೇವ ಅಂತ ತಮ್ಮ ಸ್ವಂತ ಮತಿಯನ್ನೇ, ಅಂದ್ರೆ ತಮ್ಮದೇ ಮನಸ್ಸನ್ನ ಈ ನಾಯಿಯ ನಿದ್ದೆಗೆ ಹೋಲಿಸಿಕೊಂಡು ವಿಮರ್ಶೆ ಮಾಡ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಅವರ ದೊಡ್ಡ ಗುಣ. ಈ ವಚನದ ಸಂದೇಶವನ್ನು ಒಟ್ಟುಗೂಡಿಸಿ ಹೇಳುವುದಾದ್ರೆ ನಾವೇನು ಅರ್ಥ ಮಾಡ್ಕೊಳ್ಬೋದು? ಕೇವಲ ಹೊರಗಿನ ಬಣ್ಣ ಅಥವಾ ತೋರಿಕೆಯ ಜ್ಞಾನಕ್ಕಿಂತ ಆಂತರಿಕ ಶುದ್ಧಿ ಮತ್ತು ಸ್ಥಿರವಾದ ಮನಸ್ಸು ಬದುಕಿನಲ್ಲಿ ಅತ್ಯಂತ ಮುಖ್ಯ. ಅದೇ ಈ ವಚನಾಧಾರಿತ ಸಂದೇಶ. ಖಂಡಿತ. ಇಂದಿನ ಈ ಮಾಹಿತಿ ತುಂಬಿದ ಜಗತ್ತಿನಲ್ಲಿ ನಾವು ಕೇವಲ ಬಾಹ್ಯ ಆಕರ್ಷಣೆಗೆ ಮಾತ್ರ ಒತ್ತು ನೀಡುತ್ತಿದ್ದವೇ? ನಮ್ಮ ಗಮನವು ಆ ಶ್ವಾನನ ನಿದ್ರೆಯಂತೆ ಕ್ಷಣಿಕವಾಗಿದೆಯಾ, ಅಥವಾ ನಮ್ಮ ಆಲೋಚನೆಗಳಿಗೆ ನಿಜವಾದ ಆಳವಿದೆಯಾ? ಇದು ಪ್ರತಿಯೊಬ್ಬರೂ ಸ್ವಯಂ ವಿಮರ್ಶೆ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ಬಹಳ ಪ್ರಸ್ತುತವಾದ ಪ್ರಶ್ನೆ ಇದು. ಈ ನಿಟ್ಟಿನಲ್ಲಿ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕು. ಹೌದು, ಅವರಿಗೆ ನಮ್ಮ ಕೃತಜ್ಞತೆಗಳು. ಈ ಆಳವಾದ ಚಿಂತನೆಯೊಂದಿಗೆ ವಚನ ಸಾಹಿತ್ಯದ ಇಂದಿನ ವಿಚಾರಮಂಥನವನ್ನು ಮುಕ್ತಾಯಗೊಳಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.